ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲೇ ಮಾದರಿಯಾಗಿರುವಂತಹ ಖಾಕಿ ಪಡೆ. ಕರ್ನಾಟಕ ಪೊಲೀಸರ ಸಮವಸ್ತ್ರ ಕೂಡ ದೇಶದ ಜನರ ಗಮನ ಸೆಳೆದಿದೆ. 70 ವರ್ಷಗಳಿಂದಲೂ ಪೊಲೀಸರ ತಲೆ ಮೇಲೆ ರಾರಾಜಿಸ್ತಾ ಇದ್ದಂತ ಟೋಪಿ ಬದಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 69 ವರ್ಷಗಳಿಂದಲೂ ಕರುನಾಡ ಪೊಲೀಸರಿಗೆ ಕಿರೀಟದಂತಿದ್ದ ಇದೇ ಕ್ಯಾಪ್ ಈಗ ಬದಲಾಗಿದೆ. ಖಾಕಿ ಟೋಪಿ ಬದಲು ಹೊಸ ರೂಪದ ನೀಲಿ ಹ್ಯಾಟ್ ಪೊಲೀಸರ ತಲೆ ಏರಿದೆ. ಸಾವಿರದ 1956ರಿಂದ ಇದ್ದ ಪೊಲೀಸ್ ಸ್ಲೋಚ್ ಕ್ಯಾಪ್ಗೆ ವಿದಾಯ. ರಾಜ್ಯದ ಖಾಕಿ ಪಡೆಗೆ ಬಂತು ನೀಲಿ ವರ್ಣದ ಟೋಪಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇಂದು ಮಹತ್ವದ ಬದಲಾವಣೆಯಾಗಿದೆ. 1956ರಿಂದಲೂ ಅಂದ್ರೆ 69 ವರ್ಷಗಳಿಂದ ಪೊಲೀಸರು ಧರಿಸ್ತಾ ಇದ್ದ ಸ್ಲೋಚ್ ಕ್ಯಾಪ್ಗೆ ವಿದಾಯ ಹೇಳಲಾಗಿದೆ. ಇನ್ನು ಮುಂದೆ ರಾಜ್ಯ ಪೊಲೀಸ್ ಸಿಬ್ಬಂದಿ ನೀಲಿ ಬಣ್ಣದ ಪೀಕ್ ಕ್ಯಾಪ್ ಧರಿಸಲಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಕ್ಯಾಪ್ ಹಾಕುವ ಮೂಲಕ ನಿನ್ನೆ ಇದಕ್ಕೆ ಚಾಲನೆ ನೀಡಿದ್ರು. 2018ರಲ್ಲೇ ಕ್ಯಾಪ್ ಬದಲಾವಣೆ ಪ್ರಕ್ರಿಯೆ ಶುರುವಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರೇ ಮುತುವರ್ಜಿ ವಹಿಸಿ ತೆಲಂಗಾಣ ಮಾದರಿಯ ಕ್ಯಾಪ್ ಅಂತಿಮಗೊಳಿಸಿದ್ರು. ಇದೀಗ ಅವರೇ ಪೊಲೀಸ್ ಸಿಬ್ಬಂದಿಗೆ ಕ್ಯಾಪ್ ವಿತರಿಸಿದ್ರು. ನಾನು ಇವತ್ತು ನೀವೆಲ್ಲ ತಲೆ ಮೇಲೆ ಹಾಕೊಂಡಿದ್ದೀರಲ್ಲ, ಈ ಕ್ಯಾಪ್ಗಳನ್ನ ಆಯ್ಕೆ ಮಾಡದವನೇ ನಾನು. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಈ ಪೀಕ್ ಕ್ಯಾಪ್ಗಳನ್ನ ಹಾಕೊಳ್ತಕ್ಕಂಥದ್ದು ಜಾರಿನಲ್ಲಿತ್ತು. ನಮ್ಮ ಪೊಲೀಸ್ನವ್ರಿಗೂ ಯಾಕೆ ಹಾಕಬಾರದು? ಇದರಿಂದ ಅವರ ಆರೋಗ್ಯ ರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಈಗ ನೀವು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಕೊಳ್ತಕ್ಕಂಥ ಕ್ಯಾಪ್ಗಳನ್ನೇ ನೀವು ಹಾಕೊಳ್ತಾ ಇದ್ದೀರಿ. ಇವತ್ತು ನೋಡಿ, ಇಷ್ಟೆಲ್ಲ ಒಳ್ಳೆ ನಿಮಗೆ ಕ್ಯಾಪ್ ಕೊಟ್ಟು ಎಷ್ಟು ಡಿಸಿಪ್ಲಿನ್ ಆಗಿ ಕೂತು ಇಡೀ ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ, ಎಸ್ ಇವರೆಲ್ಲ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ. ಟೋಪಿ ಬದಲಾವಣೆ ಹಿಂದೆ 10 ಕಾರಣ. ಅಷ್ಟಕ್ಕೂ ಹಳೆ ಮಾದರಿಯ ಟೋಪಿಯನ್ನ ಬದಲಾಯಿಸಿದ್ಯಾಕೆ ಅನ್ನೋದನ್ನ ನೋಡಿದ್ರೆ ಸ್ಲೋಚ್ ಕ್ಯಾಪ್ನಿಂದ ಪ್ರತಿಭಟನೆ, ಇತರ ಸಂದರ್ಭದಲ್ಲಿ ಕಿರಿಕಿರಿ ಆಗ್ತಿತ್ತು. ಹಳೆ ಟೋಪಿ ತಲೆ ಮೇಲೆ ಸರಿಯಾಗಿ ನಿಲ್ತಾ ಇರಲಿಲ್ಲ. ಇನ್ನು ಪದೇ ಪದೇ ಜಾರ್ತಾ ಇದ್ದಿದ್ರಿಂದ ಕರ್ತವ್ಯಕ್ಕೆ ಅಡಚಣೆ ಆಗ್ತಿತ್ತು. ಅಷ್ಟೇ ಅಲ್ಲ, ಅಧಿಕಾರಿಗಳ ಟೋಪಿ ಹಾಗೂ ಕಾನ್ಸ್ಟೇಬಲ್ ಟೋಪಿಯಲ್ಲಿ ವ್ಯತ್ಯಾಸ ಇತ್ತು. ಇದರಿಂದ ಕಾನ್ಸ್ಟೇಬಲ್ಗಳ ಆತ್ಮಸ್ಥೈರ್ಯ ಕುಂದುವಂತಿತ್ತು. ಜೊತೆಗೆ ಹಳೆ ಟೋಪಿ ಹೆಚ್ಚು ಭಾರವಾಗಿತ್ತು. ಮಳೆ ಬಂದಾಗ ಒದ್ದೆಯಾಗ್ತಿತ್ತು. ಈಗ ಮಹಿಳಾ ಮತ್ತು ಪುರುಷರ ಸಿಬ್ಬಂದಿಗೆ ಒಂದೇ ಮಾದರಿ ಕ್ಯಾಪ್ ಕೊಡಲಾಗಿದೆ. ಇದು ಹಗುರವಾಗಿದ್ದು ಆರೋಗ್ಯ ದೃಷ್ಟಿಯಿಂದ ಅನುಕೂಲಕರವಾಗಿದೆ. 1956ರಿಂದ ಇದೇ ಕ್ಯಾಪ್ ಧರಿಸ್ಕೊಂಡು ಬಂದು ಏನಪ್ಪ ಸ್ಲೋ ಚಾಟ್ ಧರಿಸೋದ್ರಿಂದ ಒಂಥರ ಮನಸ್ಥೈರ್ಯ ಕುಗ್ಗೋಗಿತ್ತು. ಇವಾಗ ಏನು ಆ ಥರ ಇಲ್ಲ. ಎಲ್ಲ ಸಿಬ್ಬಂದಿಗಳು ಒಂದೇ ರೀತಿ ಒಂದೇ ಭಾವನೆಯಿಂದ ಇದರಂತ ಸಂತೋಷ ತುಂಬಾ ಇದಾಗಿದೆ. 1956ರಿಂದಲೂ ಒಂದೇ ಮಾದರಿ ಟೋಪಿಯಿಂದ ಕರ್ನಾಟಕ ಪೊಲೀಸರು ಗುರುತಿಸಿಕೊಂಡಿದ್ರು. ಆದ್ರೆ ಇನ್ನು ಮುಂದೆ ಖಾಕಿಯ ಕಿರೀಟ ಬದಲಾವಣೆಯಾಗಿದೆ. ಹರೀಶ್, TV9 ಬೆಂಗಳೂರು.